ಹಾಯ್ ಶರಣ್ ರೀ ಎಲ್ರಿಗೂ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಮತ್ತು ನನ್ನ ಬೆಸ್ಟ್ ಫ್ರೆಂಡು ಅವರು ಟೀಚರ್ ಮನೆಗೆ ಹೊಂಟೀವ್ರಿ ಇವತ್ತು. ಹಾಗಾಗಿ ಇಲ್ಲಿ ಪಟಾಫಟ್ ಅಂತ ರೆಡಿ ಆಗ್ಬೇಕ್ರಿ, ಯಾಕಂದರೆ ಟೈಮ್ ಇಲ್ಲ. ಟೈಮ್ ಆಲ್ರೆಡಿ 2:30 ಆಗ್ಬಿಟ್ಟೈತ್ರಿ. ಹೋಗೋಕ್ಕೆ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಅವರ್ ಬೇಕ್ರಿ ಟೈಮ್. ಹಾಗಾಗಿ ಜಲ್ದಿ ಅಂತ ಫಟಾಫಟ್ ಅಂತ ರೆಡಿ ಆಗ್ಬೇಕ್ರಿ. ಎಷ್ಟು ಸಿಂಪಲ್ಲಾಗಿ ರೆಡಿ ಆಗ್ಬೇಕಂದ್ರೆ ಅಷ್ಟು ಸಿಂಪಲ್ ರೀ. ನಾನು ರೆಡಿ ಆಗೋದೇ ಸಿಂಪಲ್ ರೀ. ಫಸ್ಟ್ ಆಫ್ ಆಲ್ ಪಟಾಫಟ್ ಅಂತ ರೆಡಿ ಆಗೋನು ಬರ್ರಿ. ಇಲ್ಲಿ ನಾನು ನಾರ್ಮಲ್ ಹೇರ್ ಸ್ಟೈಲ್ ರೀ ನಂದು. ಆ ನಾರ್ಮಲ್ ಹೇರ್ ಸ್ಟೈಲ್ ನಾನು ಎಲ್ಲಿ ಹೋದರೂ ಅಷ್ಟೇ ರೀ, ಇದೇ ಹೇರ್ ಸ್ಟೈಲ್. ಮದ್ವೆಗೆ ಹೋದರೂ ಅಷ್ಟೇ, ಯಾರ ಮನೆಗೆ ಹೋದರೂ ಅಷ್ಟೇ, ಮನ್ಯಾಗ ಇದ್ದರೂ ಅಷ್ಟೇ, ಈ ಹೇರ್ ಸ್ಟೈಲ ಪಕ್ಕಾ ಫಿಕ್ಸ್ ರೀ ನಂದು. ಈ ಹೇರ್ ಸ್ಟೈಲಲ್ಲೇ ನಾನು ಇರೋದು. ಹಿಂಗೆ ಇವತ್ತು ಒಂದಿನ ಕೂದಲ ಬಿಡ್ಬೇಕು ಹಂಗೆ ಅಂತ ಅಂದ್ಕೊಂಡೀನಿ ರೀ. ಜಡೆ ಹೆಣೆಯೋದು ಬೇಡ ಅಂತ. ಯಾಕಂದರೆ ಈ ನಾನೇನು ಮಿಡಿ ಹಾಕಿನ್ರಲ್ಲ, ಆ ಮಿಡಿ ಮ್ಯಾಚ್ ಒಂದು ನಂದು ಕ್ಲಿಪ್ ಐತೆ. ಆ ಕ್ಲಿಪ್ ಹಾಕ್ಕೊಂಡು ಹೋಗುನು ಅಂತ ನಾನು ಅಂದ್ಕೊಂಡೀನಿ. ನೋಡ್ರಿ ಇಲ್ಲಿ ಐತೆ, ತೋರಿಸ್ತೀನಿ. ಈ ಕಲರೇ ನನ್ನ ಮಿಡಿ ಇರೋದು. ಹಾಗಾಗಿ ಇದನ್ನ ಹಾಕ್ಕೊಂಡು ಹೋಗಬೇಕು ಅಂತ ನಾನು ಅಂದ್ಕೊಂಡೀನಿ ರೀ. ಬರ್ರಿ ಪಟಾಫಟ್ ಅಂತ ಕಾಜಲ್ ಹಾಕ್ಬಿಡೋನು ಕಣ್ಣಿಗೆ. ನೋಡಿರಿ ಲೈಟಾಗಿ ಹಾಕ್ತೀನಿ ರೀ, ಡಾರ್ಕಾಗಿ ಹಾಕಲ್ಲ. ಸುಮ್ಮನೆ ಒಂದು ಸ್ವಲ್ಪ ಅಷ್ಟೇ ರೀ, ಹಾಕಿದ್ದೀನೋ ಇಲ್ಲೋ ಅನ್ನಂಗೆ. ಅದ್ರ ಜೊತೇಲಿ ಸ್ವಲ್ಪ ಲೈಟಾಗಿ ಲಿಪ್ಸ್ಟಿಕ್ನ ಹಾಕ್ಕೊಂಡ್ರಿ. ಸುಮ್ಮನೆ ಒಂಚೂರು ಹಾಕಬೇಕು, ಹಾಕಿದ್ದೀವಿ ಅಷ್ಟೇ. ಇದ್ರ ಜೊತೆಯಲ್ಲಿ ಒಂದು ಸ್ಟಿಕ್ಕರ್ ಇಡೋಣ ರೀ. ಇವಾಗ ಲೆಂತಿಯಾಗಿರೋದು ಒಂದು ಸ್ಟಿಕ್ಕರ್ ಇಟ್ಕೊಂಡು ನೋಡಿರಿ, ಈ ಥರ ಸ್ಟಿಕ್ಕರ್ನ ನಾನು ಇಷ್ಟಪಡ್ತೀನಿ ರೀ ಇಡೋಕ್ಕೆ. ಇದ್ರ ಜೊತೆಯಲ್ಲಿ ಒಂದು ಮೇಲೆ ಕುಂಕುಮ ಇಡ್ಬೇಕ್ರಿ. ಎಷ್ಟೇ ಗ್ರ್ಯಾಂಡಾಗಿ ಎಂಥದೇ ಸ್ಟಿಕ್ಕರ್ ಇಟ್ಟರು ಇದ್ರ ಮುಂದೆ ಯಾವುದೂ ಅಲ್ಲ ರೀ. ಇದೇ ಬೆಸ್ಟ್ ನಮ್ಗೆ. ಯಾಕಂದ್ರೆ ಒಂದು ಹೆಣ್ಣಿಗೆ ಕುಂಕುಮ ಎಷ್ಟು ಕಳೆ ಕೊಡುತ್ತೆ ಅಂದರೆ ತುಂಬಾ ಕಳೆ ಕೊಡುತ್ತೆ ರೀ ಅದು. ನಾವು ಏನು ಲಿಪ್ಸ್ಟಿಕ್ ಹಾಕ್ತೀವೋ, ಕಾಜಲ್ ಹಾಕ್ತೀವೋ ಇಲ್ವೋ ಅದೆಲ್ಲ ಗೊತ್ತಿಲ್ಲ ರೀ. ಕುಂಕುಮ ಅಂತೂ ಇರಲೇಬೇಕು ಪ್ರತಿಯೊಂದು ಹೆಣ್ಣಿಗೂ. ಹಾಗಾಗಿ ನಾನು ಕುಂಕುಮನೇ ಇಷ್ಟಪಡ್ತೀನಿ ರೀ. ನೋಡಿರಿ, ಅಂತೂ ಇಂತೂ ನಾನಂತೂ ರೆಡಿದೆ. ಓ ಮೈ ಗಾಡ್, ನಾನು ಇಲ್ಲಿ ಇಯರಿಂಗ ಮರ್ತು ಬಿಟ್ಟೀನಿ ರೀ. ಬರ್ರಿ ನೋಡಿರಿ, ಈ ಜುಮ್ಕಿನ ಹಾಕ್ತೀನಿ. ಯಾಕಂದ್ರೆ ಚೆಂದ ಕಾಣಿಸ್ತೈತಿ ಈ ಜುಮ್ಕಿ. ಮಿಡಿ ಮೇಲೆಲ್ಲ ಈ ಜುಮ್ಕಿ ಸೂಪರಾಗಿ ಕಾಣಿಸುತ್ತೆ. ನೋಡಿರಿ ಹೆಂಗೆ ಕಾಣಕತ್ತಿ ಮತ್ತೆ ವಾಚ್ ಮರ್ತೇನೆ ರೀ. ಯಾಕೆ ಏನೋ ನೋಡಿರಿ, ಭಾಳ ವಾಚ್ ಮತ್ತು ಕಿವ್ಯಾಂದು ಎಲ್ಲ ಮರೆಯಾಕತ್ತೀನಿ ರೀ. ಏನೇ ಆದರೂ ಏನೇ ಮರೆತರು ಕುಂಕುಮ ಮತ್ತು ವೇಲ ಇವೆರಡು ಮಾತ್ರ ಮರಿಬಾರ್ದು ರೀ. ಇವೆರಡು ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್. ಅಂತೂ ಇಂತೂ ರೆಡಿ ಆಯ್ತು ರೀ. ನೋಡಿರಿ ಇಲ್ಲಿ ಬಾಗ್ಲ ಕೀಲಿ ಹಾಕಿದ್ದು ಆಯ್ತು. ನಾನು ಹೊರಡುನ್ರಿ ನಡ್ರಿ ಪಟ್ಟಂತ ಕೀಲಿ ಹಾಕಿಶಿನ್. ಇಲ್ಲಿ ನೋಡಿರಿ ನಮ್ಮ ಮಹಾರಾಣಿ ನಿಂತಾಳ. ನಮ್ಮ ಮಹಾರಾಣಿನ ಕರ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಬಂದೆ. ಅಂತೂ ಇಂತೂ ಆಕಿಗೆ ನಾನು ಬರಾಕತ್ತೀನಿ, ನಾ ರೆಡಿ ಆಗತ್ತೀನಿ ಅಂತ ಹೇಳಿ. ಇಲ್ಲಿ ನೋಡಿರಿ ನಮ್ಮನ್ನ ವೆಲ್ಕಮ್ ಮಾಡೋಕೆ ಯಾರು ನಿಂತಾರ, ಪೌನ್ಯಾರು ಹೆಂಗದಾರ ನೋಡಿರಿ. ಇವ್ರಿಗಿಂತ ಪೌನ್ಯಾರು ಬೇಕೇನ್ರಿ. ಈಗ ನೋಡಿರಿ ನಮ್ಮ ಬೆಸ್ಟಿ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ. ನಾನು ನೋಡಿದ ತಕ್ಷಣ ನಕ್ಬಿಡ್ತಾಳೆ ರೀ. ನಾ ಹೇಳಿಲ್ರಿ, ನಕ್ಬಿಡ್ತಾಳೆ. ಆಕಿಂದು ಹೊಸ ಗಾಡಿ ರೀ. ಇದು ತೊಗೊಂಡಂಗಿದ್ರೆ ನಾವಿಬ್ಬರು ಎಲ್ಲಿ ಹೋಗೇ ಇಲ್ಲ ರೀ. ಅದಕ್ಕೆ ಇವತ್ತು ನಂದ ಗಾಡಿ ತೊಗೊಂಡು ಹೋಗೋಣ ಅಂದ್ಲು. ನಮ್ಮ ರಾಣಿಗೆ ರೆಸ್ಟ್ ಕೊಟ್ವಿ. ನಮ್ಮ ಮಹಾರಾಣಿನ ಬಿಟ್ಟು ನಾವಿಬ್ಬರ ಹೊಂಟೀವಿ. ನೋಡ್ರಿ ಹೆಂಗದೀವ್ರಿ, ಚೆನ್ನಾಗದೀವಲ್ರಿ. ಅಕ್ಕಿಗಂತರೂ ನನ್ನ ಜೋಡಿ ಓಡಾಡೋಕೆ ಭಾಳ ಖುಷಿ ರೀ. ನನಗೂ ಅಷ್ಟು ಭಾಳ ಖುಷಿ ರೀ. ತುಂಬ ವರ್ಷಗಳೇ ಆಗಿತ್ತು. ನಾವು ತುಂಬ ವರ್ಷ ಅಂದ್ರೆ ಹತ್ತತ್ರ 1 ವರ್ಷ ಆಗಿತ್ತು ರೀ ಈ ಥರ ಲಾಂಗಾಗಿ ಎಲ್ಲಿ ಹೋಗಿರಲಿಲ್ಲ. ಇವತ್ತು ಹೊಂಟೀವ್ರಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ನನಗಂತೂ ಹೋಗತ್ತೆ. ಆಕಿನ ಜೊತೆ ಇರೋದು, ಆಕಿನ ಜೊತೆ ಓಡಾಡೋದ ಒಂದು ಖುಷಿ ರೀ. ನನಗೋಸ್ಕರ ಹಾಡು ಹೇಳಕತ್ತಾಳೆ. ಒಂದು ಸಾರಿ ಹಾಡು ಕೇಳಿಸ್ಕೊಂಬಿಡ್ರಿ. ನೋಡಿದ್ರಲ್ಲ ನಮ್ಮ ಬೆಸ್ಟಿ ಹಾಡು ನನಗೋಸ್ಕರ ಎಷ್ಟು ಚೆನ್ನಾಗಿ ಹಾಡಿದ್ಲು ಅಂತ. ಆ ಹಾಡು ಕೇಳಿಸ್ಕೊಂಡು ಬರೋಷ್ಟಿಗೆ ಇಲ್ಲಿ ನೋಡ್ರಿ ಕೆರೆ ಎಷ್ಟು ದೊಡ್ಡದೈತಿ. ನೀರು ಪರವಾಗಿಲ್ಲ ರೀ, ಕೆರೆ ಒಳಗೆ ನೀರು ಅದಾವ. ಯಾಕಂದರೆ ಇವಾಗ ಆಲ್ಮೋಸ್ಟ್ ಈ ಬೆಂಗಳೂರಲ್ಲಿ ಕೆರೆ ಉಳಿಯೋದೇ ಹೆಚ್ಚು. ಈ ನೀರು ಎಲ್ಲಿಂದ ಕಾಣ್ಬೇಕ್ರಿ ನಾವು. ಈ ಕೆರೆ ನೋಡಿದ ತಕ್ಷಣ ಒಂಥರ ಖುಷಿ ರೀ ಮನಸ್ಸಿಗೆ. ತುಂಬಾ ಖುಷಿ ಆಯಿತು. ಆಲ್ಮೋಸ್ಟ್ ಇನ್ನೇನು ಬಂದೀವಿ ಹತ್ತತ್ರನೇ, ಇನ್ನು ಸ್ವಲ್ಪ ದೂರದಲ್ಲಿದ್ದೀವಿ. ಹೊರಡೋಣ. ನಾವೆಲ್ಲ ಆವಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದಿದ್ದಾಗ ಅಲ್ಲಿ ಏನೇನು ತರಲೆ ಮಾಡ್ತಿದ್ವಿ ಅದೆಲ್ಲ ಜ್ಞಾಪಿಸ್ಕೊಂಡು ಹೋಗ್ತಾ ಇದ್ದೀವ್ರಿ ಇಬ್ಬರು ಮಾತಾಡ್ಕೊಂಡು. ಹೋಗೋ ಅಷ್ಟರಲ್ಲಿ ಅವ್ರ ಮನೆ ಬಂದೇ ಬಿಡ್ತ್ರಿ ಹತ್ತಿರ. ಬಂದಿರೋದೇ ಗೊತ್ತಾಗಲಿಲ್ಲ ನಾವು ಎಷ್ಟು ಬೇಗ ಬಂದ್ವಿ ಅಂತ. ಇನ್ನೇನು ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ರೀ, ಒಂದು 5 ನಿಮಿಷ ಇಲ್ಲೇ ಹತ್ತಿರದಲ್ಲೇ ಇದ್ದೀವ್ರಿ. ನಾನು ಅವ್ರದ್ದು ಹೊಸ ಗಾಡಿ ಅಂಥೇಳಿ ನಿಧಾನವಾಗಿ ಓಡ್ಸಾಕತ್ತೀನಿ ರೀ. 40 ಮೇಲೆ ಹೋಗೇ ಇಲ್ಲ ರೀ ಜಾಸ್ತಿ. ನನ್ನ ಗಾಡಿ ಆಗಿದ್ರೆ ನಾನು 50 ಕೆಳಗೆ ಇರ್ತಾನೆ ಇರಲಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ರೀ ಇನ್ನೊಂದು ವಿಷಯ, ಯಾರೂ ಕೂಡ ಗಾಡಿ ಓಡಿಸುವಾಗ ಹೆಲ್ಮೆಟ್ ಹಾಕ್ದಿರ
ಹೋಗಕ್ಕೆ ಹೋಗ್ಬೇಡ್ರಿ. ನಾವು ಇವತ್ತು ಅವಳ ಹತ್ರ ಹೆಲ್ಮೆಟ್ ಇಲ್ಲ ಅಂಥೇಳಿ ನಾವು ಹೆಲ್ಮೆಟ್ ಹಾಕಲಿಲ್ಲ. ಆದರೂ ನನ್ನ ಕಡೆಯಿಂದ ಎಲ್ರಿಗೂ ಹೇಳ್ತೀನಿ ರೀ, ದಯವಿಟ್ಟು ಹೆಲ್ಮೆಟ್ ಹಾಕ್ದಿರ ಓಡ್ಸೋಕೆ ಹೋಗ್ಬೇಡ್ರಿ ಗಾಡಿನ. ದಯವಿಟ್ಟು ಹೆಲ್ಮೆಟ್ನ ಹಾಕ್ಕೊಡ್ರಿ. ಹಂಗೆ ನೋಡಿರಿ, ಇಲ್ಲಿ ನಾವು ರೈಟ್ ಸೈಡ್ಗೆ ತಗೋಬೇಕು. ಈ ವಿಡಿಯೋನ ಮಾಡಬೇಡ ಅಂತಂದ್ಲು, ಈ ರೋಡ್ ಚೆನ್ನಾಗಿಲ್ಲ ಮಾಡಬೇಡ ಅಂದ್ಲು. ಪರವಾಗಿಲ್ಲ, ನಮ್ಮ ವೀಕ್ಷಕರು ಎಲ್ಲನೂ ನೋಡಲಿ. ಏನು ರೋಡ್ ಚೆನ್ನಾಗಿರೋದನ್ನ ಅಷ್ಟೇ ನೋಡಬೇಕು ಅಂತೇನಿಲ್ಲ. ಈ ಥರ ರೋಡ್ನು ಹೆಣ್ಮಕ್ಳು ಓಡಿಸ್ತಾರೆ ಪರ್ಫೆಕ್ಟಾಗಿ ಅಂತ ತೋರಿಸೋನು ಅಂತೇಳಿ ಈ ವಿಡಿಯೋ ಮಾಡತ್ತೀನಿ ರೀ. ಹಂಗೆ ನಾನು ಇಲ್ಲಿ ಸ್ವಲ್ಪ ದೂರದಲ್ಲೇ ಗಾಡಿ ಬಿಡ್ತೀನಿ ರೀ. ಯಾಕಂದರೆ ಅವ್ರಿಗೆ ನಾನು ಸರ್ಪ್ರೈಸಾಗಿ ಹೋಗತ್ತೀವಲ್ಲ, ಗಾಡಿ ತೊಗೊಂಡೋಗಿ ಮನೆ ಮುಂದೆ ನಿಲ್ಸಿದ್ರೆ ಅದು ಸರ್ಪ್ರೈಸ್ ಆಗೋಲ್ಲ. ಹಾಗಾಗಿ ಸ್ವಲ್ಪ ಹಿಂದೆದ್ರಲ್ಲೇ ನಾನು ಗಾಡಿನ ಸ್ಟಾಪ್ ಮಾಡ್ತೀನಿ ರೀ. ಆಕಿ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಾಳಲ್ಲ, ಹಂಗಾಗಿ ಅದಕ್ಕೋಸ್ಕರ ಈ ಮನೆ ಮುಂದೆನೇ ಗಾಡಿ ನಿಲ್ಲಿಸ್ತೀನಿ ರೀ. ನೆರಳು ಐತಿ ಹೆಂಗೂ, ಇಲ್ಲೇ ಸ್ಟಾಪ್ ಮಾಡೋನ್ರಿ ನಮ್ಮ ಗಾಡಿ. ಆಕೆಗೆ ಹೇಳಿದ್ದನ್ರಿ ನಾನು, ಸರ್ಗೆ ಅದು ಕಾಲ್ ಮಾಡಂತ. ಪರವಾಗಿಲ್ಲ ಸರ್ಪ್ರೈಸ್ ಕೊಡುನು ಅಂದರು. ಸರ್ಪ್ರೈಸ್ ಕೊಡೋಕೆ ಹೋಗಿ ಅವ್ರು ಇರಲಿಲ್ಲ ಅಂದರೆ ಅಕಸ್ಮಾತ್ ಹೊರಗಡೆ ಕೂತಿದ್ರೆ ಏನು ಮಾಡ್ತಿದ್ದಿ ಅಂದರು. ಆ ದೇವ್ರು ಕೇಳಿಸ್ಕೊಂಡು ಅಸ್ತು ಅಂದ್ಬಿಟ್ಟವನ. ಸರ್ ಹೊರಗಡೆನೇ ಕೂತಾರ್ರಿ, ಆದರೂ ಕೂಡ ನೋಡಲಿಲ್ಲ. ಹತ್ರದಾಗ ಹೋಗಾನ ನೋಡ್ಯಾರ್ರಿ. ಆದರೆ ಮೇಡಮ್ ಮಾತ್ರ ಒಳಗಡೆ ಮಲ್ಕೊಂಡಿದ್ದು. ಅವ್ರಿಗೆ ಸರ್ಪ್ರೈಸ್. ಸರಿ ನೋಡಿಬಿಟ್ರಲ್ಲ, ಅದು ಸರ್ಪ್ರೈಸ್ ಅನ್ನಿಸ್ಲಿಲ್ಲ. ಅವರು ನಮ್ಮನ್ನು ನೋಡಿದ ತಕ್ಷಣ ಖುಷಿಪಟ್ಟರು. ನೋಡಿರಿ ಹೆಂಗೆ ಸ್ಮೈಲ್ ಕೊಡ್ತಾರೆ ಇವಾಗ ಸರ್ ಅಂತ. ಆಕೆ ನೋಡಿದ ತಕ್ಷಣ, ನಾನು ನೋಡಿದ ತಕ್ಷಣ ನೋಡಿರಿ. ಇರಿ ಹತ್ತಿರ ಹೋಗ್ತೀನಿ. ನೋಡಿದ್ರಲ್ಲ, ಸಖತ್ ಖುಷಿಪಟ್ರು ಅವರು. ಇವಾಗ ಒಳಗಡೆ ಮೇಡಮ್ ಮಲಗಿದ್ದಾರೆ ಅಂದರು. ಅದಕ್ಕೆ ನಿಧಾನವಾಗಿ ಹೋಗ್ತಾ ಇದ್ದಾರೆ. ನಾನು ಕೂಡ ನಿಧಾನವಾಗಿ ಹೋಗಿ ವಿಡಿಯೋ ಮಾಡಿಕೊಂಡೆ. ನೋಡಿರಿ ಹಂಗೆ ಈ ರೂಮಲ್ಲಿದ್ದಾರೆ. ಅವಳಿಗಂತೂ ಆ ಮಿಸ್ನ ನೋಡಿದ ತಕ್ಷಣ ಅದೆಷ್ಟು ಖುಷಿ ಪಡ್ತಾಳೋ ಹೋಗಿ. ನನಗೆ ಅದು ಗುರು ಮತ್ತು ಶಿಷ್ಯ ಸಂಬಂಧನೇ ಅನಿಸಲ್ಲ ರೀ, ಅಷ್ಟು ಚೆನ್ನಾಗಿರ್ತಾರೆ. ನೋಡಿದ್ರಲ್ಲ, ಅವರು ಕೂಡ ಸರ್ಪ್ರೈಸ್ ಆದರು. ಗಾಡಿನ ತಂದು ನೆರಳಲ್ಲಿ ಮನೆ ಮುಂದೆ ಹಾಕೋಣ ಅಂತ ನಾನು ಇಲ್ಲಿ ಡ್ರೈವ್ ಮಾಡ್ಕೊಂಡು ಬಂದನು ರೀ. ಅಲ್ಲೇ ನಿಲ್ಸೋಣ ಅಂದ್ಕೊಂಡೆ, ನೆರಳಿಲ್ಲ, ಅದಕ್ಕೆ ಸ್ವಲ್ಪ ಮುಂದೆ ನಿಲ್ಲಿಸಿದ್ದೀನಿ ರೀ. ಇಲ್ಲಿ ಸರ್ ನಾವು ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಮಿಸ್ಸು ಹಣ್ಣು ತಿನ್ನಿ ಅಂತ ಹಣ್ಣು ಕೊಟ್ಟರು. ಹಾಗೆ ಸ್ವಲ್ಪ ಅವ್ರ ಗೃಹ ಪ್ರವೇಶಕ್ಕೂ ನಾವು ಹೋಗಿದ್ವಿ. ಅದೆಲ್ಲ ನೆನಪಿಸ್ಕೊಂಡು ಮಾತಾಡಿಕೊಂಡು ಕೂತಿದ್ದೀವಿ ರೀ ಚೆನ್ನಾಗಿ. ಇಲ್ಲೆಲ್ರಿಗೂ ಸೇರಿ ಮಿಸ್ಸು, ನಾನು, ಸರ್ರು, ನಂದಿನಿ ಎಲ್ಲರೂ ಸೇರಿಕೊಂಡು ಫ್ರೂಟ್ಸ್ನ ಹಣ್ಣು ತಿಂತಾಯಿದ್ದೀವಿ ರೀ. ಅವಳು ನನಗೂ ಕೂಡ ತಿನ್ನೋಕೆ ಕೊಟ್ಟಳು. ಹಾಗೆ ನಿಮ್ಮನ್ನು ಎಲ್ಲರೂ ತಿನ್ಬಾ ಅಂತ ಕರೆದ್ರು. ನೋಡಿರಿ, ಇವಾಗ ನಾನು ಜಾಯ್ನ್ ಆದೆ. ನಾನಂತರೂ ಹೇಳಿದೆ, ನನಗೂ ಅಕ್ಷರ ಹೇಳ್ಕೊಟ್ಟಿಲ್ಲ, ಆದರೂ ನೀವು ನನಗೆ ಗುರುಗಳಿದ್ದಂಗೆ ಅಂತ. ಅವಳೇ ಟೀ ಮಾಡಿ ನನಗೂ ಸರ್ಗೂ ಕೊಡೋಕತ್ಲು. ಲೋಟ ನೋಡಿ ಗಾಬರಿ ಆಗ್ಬೇಡ್ರಿ, ಅದ್ರಾಗ ಸ್ವಲ್ಪನೇ ಇರೋದು, ಯಾಕಂದ್ರೆ ನಾನು ಟೀ ಕುಡಿಯಲ್ಲ. ಹಾಗಾಗಿ ಒಂದು ಸೆಲ್ಫಿ ತೊಗೊಳ್ಳೋಣ ಅಂಥೇಳಿ ಸೆಲ್ಫಿ ತೊಗೊಳಕತ್ತಿದ್ವಿ. ಯಾಕಂದರೆ ಆ ಕಡೆ ಬೆಳಕು ಇರೋದ್ರಿಂದ ಮುಖ ಚೆನ್ನಾಗಿ ಬರಲಿಲ್ಲ. ಯಾಕೆ ಹಿಂಗೆ ಬರಕತ್ತೈತಿ ಅಂದ್ವಿ. ಅಷ್ಟರಲ್ಲೇ ಟೈಮ್ ಆಯಿತು, ಹೊರಡೋಣ ಅನ್ನೋಷ್ಟಿಗೆ ಅರ್ಶಿನ ಕುಂಕುಮ ಕೊಟ್ಟರು ಮಿಸ್ಸು. ಅದ್ರ ಜೊತೆಲಿ ಹೆಣ್ಮಕ್ಳಿಗೆ ಹೆಂಗೆ ತವ್ರ ಮನೆಯಿಂದ ಗಂಡು ಮನೆಗೆ ಕಳಿಸ್ಬೇಕಾದ್ರೆ ಕೊಡ್ತಾರೋ ಆ ಥರ ಎಲ್ಲ ತುಂಬಿ ಕಳಿಸಿದ್ರು. ಅಷ್ಟು ಮುಗಿಸ್ಕೊಂಡು ಬರೋಷ್ಟಿಗೆ ನಮ್ಮ ಮೇಡಮ್ ಅವರು ಕಣ್ಣಲ್ಲಿ ನೀರು ತೆಗೆದ್ರು. ಸರ್ನ ಮತ್ತು ಮಿಸ್ನ ಬಿಟ್ಟು ಬರೋಕ್ಕೆ ಮನ್ಸಿಗೆ ಬೇಜಾರಂತೆ. ನಿಜವಾಗ್ಲೂ ಈ ಥರ ಶಿಷ್ಯ ಮತ್ತು ಗುರುಗಳ ಸಂಬಂಧ ಗೊತ್ತೇ ಆಗಲ್ರಿ. ಅದನ್ನು ಕೇಳಿಕೊಂಡು ಅವಳನ್ನ ಸಮಾಧಾನ ಮಾಡ್ಕೊಂಡು ಬರೋಷ್ಟಿಗೆ ಏನು ಮಾಡೀನಿ ಗೊತ್ತೇನ್ರಿ, ಇಲ್ಲಿ ದಾರಿನ ತಪ್ಪಿಬಿಟ್ಟೀನಿ ರೀ. ಕರೇನು ಬಲಗಡೆ ಹೋಗಬೇಕಾಗಿರೋ ಸ್ಟ್ರೈಟ್ ಬಂದುಬಿಟ್ಟಿವ್ರಿ. ಹಂಗೆ ಇನ್ನೂ ಒಂದಷ್ಟು ದೂರ ಬಂದ ಮೇಲೆ ಗೊತ್ತಾಗೈತ್ರಿ ನಾವು ಬಂದಿರೋ ರೂಟು ತಪ್ಪು ಅಂತ. ಇಲ್ಲಿ ನೋಡಿರಿ, ಇವಾಗ ತೋರಿಸ್ತೀನಿ. ಈ ರೂಟಿಗೆ ನಾವು ಬರಬೇಕಿತ್ತು. ಈ ಮಣ್ಣು ರೂಟಲ್ಲಿ ನಾವು ಬರಬೇಕಿತ್ತು ರೀ. ಈ ರೋಡಲ್ಲಿ ನಾವು ಬರಬೇಕಿತ್ತು. ಸ್ಟ್ರೈಟ್ ಹೋಗ್ಬಿಟ್ಟಿನಿ ರೀ ಹಂಗೆ. ಇವಾಗಂತೂ ಇಂತೂ ರೋಡ್ ಸಿಕ್ತು. ಮುಂದಕ್ಕೆ ಹೋಗಿ ಇಲ್ಲೆಲ್ಲಿ ನಾವು ರಾಂಗ್ ಬಂದೀವಲ್ಲ ಅಂತ ಹೇಳ್ಕೊಂಡು ಮುಂದೆ ಹೋಗಿ ಮತ್ತೆ ಇದೆಲ್ಲ ಅಂತ ಯೂ ಟರ್ನ್ ಮಾಡಿಕೊಂಡು ಬಂದು ಈ ರೋಡಿಗೆ ಜಾಯ್ನ್ ಆದ್ವಿ. ಇಲ್ಲಿ ನೋಡಿರಿ ಎಷ್ಟು ಮಸ್ತ್ ಐತಿ ರೋಡಲ್ಲ ರೀ. ಅಕ್ಕಪಕ್ಕ ದ್ರಾಕ್ಷಿ ತೋಟ ರೀ. ದ್ರಾಕ್ಷಿಗಳಂತೂ ಹಣ್ಣಾಗಿಲ್ಲ, ಇನ್ನೂ ಕಾಯಿ. ಹಾಂ, ಸೂಪರಾಗಿತ್ತು ರೀ ಇವತ್ತಿನ ವಿಡಿಯೋ ಅಂತೂ. ತುಂಬಾ ಖುಷಿ ಆಯಿತು. ಹಾಗೆ ಅದನ್ನ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಇಲ್ಲಿ ನೋಡಿರಿ ಒಂದು ದೇವಸ್ಥಾನ. ಒಳಗಡೆ ಹೋಗೋಕ್ಕೆ ಟೈಮ್ ಇರಲಿಲ್ಲ, ಅದಕ್ಕೆ ಹೋಗಲಿಲ್ಲ. ಬಟ್ ಗೋಪುರ ನೋಡಿರಿ ಏನು ಸಖತ್ತಾಗೈತೆ, ಲುಕ್ ಆಗೈತೆ. ತುಂಬಾ ಖುಷಿ ಆಯಿತು. ಅದು ಮುಗಿಸ್ಕೊಂಡು ಬರೋಷ್ಟರಲ್ಲೇ ಇನ್ನೊಂದು ಚೂರು ಮುಂದೆ ಬಂದರೆ ದುರ್ಗಾ ಪರಮೇಶ್ವರಿ ದೇವಿ ನೋಡಿರಿ ಎಷ್ಟು ಚೆನ್ನಾಗೈತೆ ಅಮ್ಮನ ಮೂರ್ತಿ. ತುಂಬಾ ಖುಷಿ ಆಯ್ತು ಇವತ್ತು. ಒಂಥರ ಇವತ್ತಿನ ದಿನ ಅಂತೂ ಮರೆಯೋಕ್ಕಾಗಲ್ಲ, ಸಖತ್ತಾಗಿತ್ತು. ನಮಗಂತೂ ಖುಷಿ ಆಯ್ತು ಅನ್ನೋಷ್ಟು ಮತ್ತೆ ಈ ಕೆರೆ ಮೇಲೇ ಬಂದೀವಿ ನೋಡಿರಿ. ಈ ಕೆರೆಗಳು ನೋಡೋದು ಅದೆಲ್ಲ ಒಂಥರ ಖುಷಿ. ಹಳ್ಳಿ ನೇಚರೇ ಸೂಪರ್. ಹಳ್ಳಿ ವಾತಾವರಣದಲ್ಲಿ ಬೆಳೆದವ್ರಿಗೆ ಅದ್ರ ಬೆಲೆ ಗೊತ್ತಾಗುತ್ತೆ.
ತುಂಬಾ ಖುಷಿ ಆಯ್ತು ರೀ ಇವತ್ತಿನ ವಿಡಿಯೋ. ಅಂತೂ ಇಂತೂ ಮನೆಗೆ ಬಂದೀವ್ರಿ ನಾವಂತೂ. ತಪ್ಪದೆ ನಮ್ಮ ವಿಡಿಯೋನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ ರೀ. ಅಲ್ಲಿವರೆಗೂ ಧನ್ಯವಾದಗಳು ರೀ.